ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸಂಕ್ರಾಂತಿ ಹಬ್ಬದ ವಿಡಿಯೋ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನಗೆ ನಗು ಬರ್ತಾ ಇದೆ. ಯಾಕೆ ಅಂದರೆ ಸಂಕ್ರಾಂತಿ ಹಬ್ಬ ಆಗಿ ಒಂದು ವಾರ ಆಗ್ತಾಯಿದೆ. ಇವಾಗ ನಾನು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳುವಾಗ ನಗು ಬರುವಂಥದ್ದು. ಓಕೆ, ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಂದರೆ ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ಕೆಲಸ ಎಲ್ಲ ಮಾಡಿ ಬೆಳಿಗ್ಗೆ ಬೇಗನೆ ಹಬ್ಬ ಅಂದ ತಕ್ಷಣ ಸ್ವಲ್ಪ ಬೇಗನೆ ಹೇಳಬೇಕು. ಬೇಗ ಎದ್ದು ಎಲ್ಲ ಕೆಲಸಗಳು ಅಂದರೆ ಗುಡಿಸೋದು ಒರೆಸೋದು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡಿ ಮತ್ತು ದೇವ್ರ ಮನೆ ಎಲ್ಲ ರೆಡಿ ಮಾಡಿ, ಹಾಗೆ ಸ್ಟವ್ ಕೂಡ ಎಲ್ಲ ಒರೆಸಿ ಎಲ್ಲ ಅದನ್ನು ಕೂಡ ರೆಡಿ ಮಾಡಿ ಆಮೇಲೆ ಪೂಜೆ ಎಲ್ಲ ಮಾಡಿದ್ದು. ಪೂಜೆ ಎಲ್ಲ ಮಾಡಿ ಆಮೇಲೆ ಪೊಂಗಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಒಂದೊಂದು ಸಾರಿ ಬೇಗನೆ ಪೊಂಗಲೆಲ್ಲ ಮಾಡಿರ್ತೀನಿ, ಈ ಸರಿ ಬೇಗ ಅಂತ ಮಾಡಿಲ್ಲ. ಏನಂದರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಪೊಂಗಲ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ನಾನು ಪೂಜೆಗೆ ಕಬ್ಬು ಮತ್ತು ಎಳ್ಳು ಬೆಲ್ಲ ಅಷ್ಟೇ ಇಟ್ಟಿದ್ದೀನಿ. ಹಾಗೆ ಸ್ನಾನ ಮಾಡಿ ಬಂದಮೇಲೆ ಅಂದರೆ ಹಬ್ಬದ ದಿನ ಸೀರೆ ಉಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಸೀರೆ ಎಲ್ಲ ಉಟ್ಕೊಂಡು ಅದನ್ನು ಅಂದರೆ ಸೀರೆ ಉಟ್ಕೊಳ್ಳೋದ್ರಲ್ಲೇ ಸ್ವಲ್ಪ ಲೇಟು. ನಾನು ಇನ್ನು ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಇನ್ನೂ ತಿಂಡಿ ಮಾಡಿಲ್ಲ. ಅದಕ್ಕೆ ಸೀರೆ ಎಲ್ಲ ಬೇಡ, ಹೇಗಿದ್ರು ಇದು ಗೌನ್ ತೊಗೊಂಡಿದ್ನಲ್ಲ, ಇದು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕಿತ್ತು. ಆದರೆ ಓಕೆ, ಒಂದಿನ ತನಕ ಹಾಕ್ಕೊಂಡು ಆಮೇಲೆ ಆಂಟಿ ಕೈಲಿ ಸ್ಟಿಚ್ ಮಾಡಿಸಿದ್ರೆ ಆಯಿತು ಅಂದ್ಬಿಟ್ಟು ಮಾಡಿಸೇ ಎಲ್ಲ ತೊಗೊಂಡಿದ್ದು ಅಷ್ಟೇ. ಆವಾಗಿಂದ ಹಾಗೇ ಇದೆ, ಅದಕ್ಕೆ ಅದನ್ನೇ ಯೂಸ್ ಮಾಡೋಣ ಅಂಥೇಳಿ ಇಲ್ಲಿ ಅದನ್ನೇ ಹಾಕ್ಕೊಂಡೆ ಅಷ್ಟೇ. ಇವಾಗ ಹಾಕ್ಕೊಂಡು ಪೊಂಗಲ್ ಮಾಡ್ತಾಯಿದ್ದೀನಿ. ನಮ್ಮ ಊರ ಕಡೆ ಎಲ್ಲ ಹೇಗೆ ಅಂದರೆ ಪೊಂಗಲ್ನ ಕಿಚಡಿ ಅಂತೇಳಿ ಮಾಡುವಂಥದ್ದು. ಮುದ್ದೆ ಥರ ಮಾಡ್ತೀವಿ, ಸೇಮ್ ರಾಗಿ ಮುದ್ದೆ ಹೇಗೆ ಮಾಡ್ತೀವಿ ಅದೇ ಥರನೇ. ಆದರೆ ಪೊಂಗಲ್ ಮಾಡೋದು ಅಂದರೆ ಕಿಚಡಿ ಮಾಡೋದು, ಗಟ್ಟಿಯಾಗಿ ಮಾಡಿ ಮುದ್ದೆ ಥರ ಮುದ್ದೆ ಥರನೇ ಓನ್ಸ್ಬಿಟ್ಟು ಮುದ್ದೆ ಥರನೇ ಕಟ್ಟಿರ್ತೀವಿ ಅದನ್ನ, ಕಿಚಡಿನ. ಅದನ್ನು ಹಾಕ್ಕೊಂಡು ಪಾಯಸದ ಜೊತೆ ತಿನ್ನೋರು ತಿಂತಾರೆ, ಒಬ್ಬೊಬ್ಬರು ಹಂಗೆ ಪ್ಲೈನ್ ತಿಂತಾರೆ, ಗೆಣಸು ಜೊತೆ ತಿಂತಾರೆ, ಆ ಥರ. ನಮಗೆ ಏನಂದರೆ ಬೆಂಗಳೂರಲ್ಲಿ ಗೆಣಸು ಅಂದರೆ ಸ್ವೀಟ್ ಗೆಣಸು ಬಿಟ್ಟರೆ ಬೇರೆ ಗೆಣಸೇ ಇಲ್ಲ. ನಾನು ಇಷ್ಟು ವರ್ಷ ಆಗಿದೆ ನಾನು ಬಂದು ಬೆಂಗಳೂರಿಗೆ, ಅಂದರೆ ಇವಾಗ 16 ವರ್ಷ ಆಗ್ತಾಯಿದೆ. 16 ವರ್ಷದಿಂದನೂ ಇಲ್ಲಿ ಗೆಣಸು ಅಂತ ಹೇಳಿ ಸಿಗುತ್ತೆ. ಅಂದರೆ ಯಾವ ಥರ ಗೆಣಸೋದು ಅಂದರೆ ಎಲೆ ಗೆಣಸು ಮತ್ತು ಗೆಣಸಲ್ಲಿ ತುಂಬ ಥರ ಇದೆ. ಅಂದರೆ ಸ್ವೀಟ್ ಗೆಣಸಲ್ಲ ಅದು, ಖಾರ ಮಾಡುವಂಥದ್ದು. ಯಾವ ಥರ ಎಲೆ ಗೆಣಸು ಅಂತ ಹೆಚ್ಚಾಗಿ ಹೇಳುವಂಥದ್ದು. ಅದರಲ್ಲಿ ಗುಂಡು ಗುಂಡಕ್ಕೂ ಸಿಗುತ್ತೆ ಗೆಣಸು, ಮತ್ತು ಕೋಲ್ ಥರ ಉದ್ದದ ಗೆಣಸು ಕೂಡ ಸಿಗುತ್ತೆ, ಆ ಥರ. ಆದರೆ ಬೆಂಗಳೂರಲ್ಲಿ ಗೆಣಸು ಅಂದ ತಕ್ಷಣ ಕೊಡುವಂಥದ್ದೇ ಸ್ವೀಟ್ ಪೊಟ್ಯಾಟೊ, ಅಂದರೆ ಸ್ವೀಟ್ ಗೆಣಸು ಏನಿದೆ ಅದನ್ನು ಕೊಡ್ತಾರೆ. ಅದನ್ನು ಮಾತ್ರ ತೊಗೊಬಂದು ನಾವು ಏನದು ಕಡಲೆಕಾಯಿ ಮತ್ತು ಗೆಣಸು ಅವರೆಕಾಯಿ ಎಲ್ಲ ಹಾಕಿ ಬೇಯಿಸಿ ತಿನ್ನುವಂಥದ್ದು. ನಮ್ಮ ಕಡೆ ಎಲ್ಲ ಆ ಥರ ಅವರೆಕಾಯಿ ಥರದ್ದೆಲ್ಲ ಹಾಕಿ ಬೇಯಿಸ್ಕೊಂಡು ತಿನ್ನಲ್ಲ. ಅಂದರೆ ನಮ್ಮ ಊರಿನ ಕಡೆ ಸ್ಟೈಲೇ ಬೇರೆ ಇರುತ್ತೆ, ಇಲ್ಲಿ ಸ್ಟೈಲೇ ಬೇರೆ ಇರುತ್ತೆ. ಆ ಥರ ಗೆಣಸು ಇಲ್ಲೆಲ್ಲೂ ಸಿಗೋಲ್ಲ, ಊರಿಗೆ ಹೋದಾಗ ಅಷ್ಟೇ ತಿನ್ನಬೇಕು. ಅದು ಚೆನ್ನಾಗಿರುತ್ತೆ, ಅದು ಅವರೆಕಾಯಿ ಜೊತೆನೇ ಹಾಕಿ ಮಾಡುವಂಥದ್ದು. ಹಬ್ಬದ ದಿನ ಅಥವಾ ಹಬ್ಬ ನಾಳೆ ಅಂತ ಅದನ್ನು ಮಣ್ಣೊಳಗಡೆ ಇರುತ್ತೆ, ಅದನ್ನು ತೆಗೆದು ಅಂದರೆ ಸುತ್ತ ನೀಟಾಗಿ ಮಣ್ಣೆಲ್ಲ ತೆಗೆದು ಆ ಗೆಣಸನ್ನು ತೆಗಿಬೇಕು, ಆ ಥರ ಇರುತ್ತೆ. ಆದರೆ ಚೆನ್ನಾಗಿರುತ್ತೆ. ಈ ಊರಿಗೆಲ್ಲ ಮಾಮಂಗೆಲ್ಲ ಅಷ್ಟು ಇಷ್ಟ ಆಗೋಲ್ಲ, ನನಗೆ ಸ್ವಲ್ಪ ಇಷ್ಟ. ಊರಿಗೆ ಹೋದರೆ ಇಟ್ಟಿರ್ತಾರೆ ಒಂದು ಪೀಸು ನನಗೆ ಅಂತ. ಯಾವಾಗಲೂ ಅದೇ ಥರನೇ ಆಗಿರುತ್ತೆ ನನಗೆ. ವರ್ಷ ನಾನು ತಿನ್ನೋದೇ ಇಲ್ಲ, ಹಬ್ಬದ ಟೈಮಲ್ಲಿ ತಿಂದ್ರೇ ಅದು ಚೆನ್ನಾಗಿರುವಂಥದ್ದು. ಅದೇ ಏನು ಮಾಡೋದು, ಬೆಂಗಳೂರಲ್ಲಿ ಈ ಥರ ಗೆಣಸೇ ಇಲ್ಲ. ನಾವೇನಾದರೂ ಕೇಳಿದರೆ ಈ ಥರ ಗೆಣಸು ಅಂದರೆ ಆ ಥರ ಗೆಣಸು ಇದೆಯಾ ಅಂತ ನಮ್ಮನ್ನೇ ಕ್ವಶನ್ ಮಾಡ್ತಾರೆ ಅವರು. ಆ ಥರ ಇಲ್ಲೆಲ್ಲ ಆ ಥರ ಗೆಣಸೆಲ್ಲ ಸಿಗೋಲ್ಲ. ಸ್ವೀಟ್ ಗೆಣಸನ್ನ ತೊಗೊಂಡು ಬೇಯಿಸ್ಕೊಂಡು ನಮ್ಮ ಆಸೆ ಏನಿದೆ ಅದನ್ನು ತೀರಿಸ್ಕೋಬೇಕು ಅಷ್ಟೇ. ಓಕೆ, ಇವಾಗ ಪೊಂಗಲ್ಗೆ ರೆಡಿ ಮಾಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಕೊಬ್ಬರಿನ ಅಂದರೆ ತೆಂಗಿನಕಾಯಿ ತುರಿದು ಹಾಕೋದಿಲ್ಲ, ನಾನು ಕಟ್ ಮಾಡಿ ಹಾಕ್ತೀನಿ, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ.
ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಎರಡು ವಿಷಲ್ ಆದರೆ ಸಾಕು. ಅಷ್ಟು ಹಾಕಿಸ್ಕೊಬಿಡ್ತೀವಿ. ಇಲ್ಲಿ ಹಸುಗಳೆಲ್ಲ ಏನೂ ಸಿಗಲ್ಲ, ಹಸುಗಳೆಲ್ಲ ಇದ್ದರೆ ಹಸುಗಳಿಗೆ ಕೊಡೋದು. ನಾನು ಪೊಂಗಲೆಲ್ಲ ಮಾಡಿಬಿಟ್ಟು ಆಮೇಲೆ ಅದನ್ನು ಸ್ವಲ್ಪ ಏನು ಮಾಡ್ತೀನಿ, ತೊಗೊಂಡು ದೇವ್ರ ಮನೇಲಿ ಸ್ವಲ್ಪ ಇಟ್ಬಿಡ್ತೀನಿ ಅಷ್ಟೇ. ನಮ್ಮ ಅಮ್ಮ ಎಲ್ಲ ಹೇಳ್ತಾಯಿದ್ರಲ್ಲಿ ಎಲ್ಲಾದರೂ ಅವಾಗೆಲ್ಲ ಮೊದಲೇನಂದರೆ ಮನೆ ಹತ್ರನೇ ಹಸುಗಳೆಲ್ಲ ಬರ್ತಾಯಿತ್ತು ಮೇಯ್ಕೊಂಡು, ಅಲ್ಲಿ ಆ ಹಸುಗೆ ಕೊಡು ಅಂತ ಹೇಳ್ತಾಯಿದ್ರು. ಇವಾಗೆಲ್ಲ ಬರಲ್ಲ, ಮೊದಲು ತುಂಬ ಬರ್ತಿತ್ತು, ಇವಾಗೇನು ಬರಲ್ಲ. ಓಕೆ, ಹಾಗೆ ನಾನು ಪೊಂಗಲ್ಗೆ ವಿಷಲ್ ಆಗಲಿ ಅಂದ್ಬಿಟ್ಟು ಹಾಕ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇನ್ನು ಅದು ವಿಷಲ್ ಆಗಬೇಕು. ವಿಷಲ್ ಆದಮೇಲೆ ದೇವ್ರ ಮನೇಲಿ ಸ್ವಲ್ಪ ಎತ್ತಿಟ್ಬಿಟ್ಟು ಆಮೇಲೆ ತಿನ್ನೋಣ ಅಂಥೇಳಿ. ಲೇಟಾಗಿ ಹೋಗಿತ್ತು, ನಾನು ಪೊಂಗಲ್ ಮಾಡುವಾಗಲೇ ತುಂಬ ಲೇಟಾಗಿತ್ತು. ಓಕೆ, ಹಾಗೆ ಕೂದಲು ಕೂಡ ಡ್ರೈ ಆಗಲಿ ಅಂಥೇಳಿ. ಯಾಕೆಂದರೆ ನನಗೆ ಕೂದಲು ಹಸಿ ಹಸಿ ಇದ್ದರೆ ಸ್ವಲ್ಪ ತಲೆನೋವೆಲ್ಲ ಸ್ಟಾರ್ಟ್ ಆಗುವಂಥದ್ದು. ಅದು ಕಿಟಕಿ ಮೇಲೆ ಕೂತ್ಕೊಂಡು ಇವಾಗ ಟೈಮ್ ಬಂದು 12:45. ನಮ್ಮ ಸುಂದರಿರು ಅವಾಗಿಂದ ಬೆಳಿಗ್ಗೆಯಿಂದ ನನ್ನ ಹಿಂದೆನೇ ಓಡಾಡ್ತಿದ್ದಾರೆ. ಅದಕ್ಕೆ ತುಳಿಸ್ಕೊಂಡು ನಮ್ಮ ಸುಂದರಿರು ಬೆಳಿಗ್ಗೆಯಿಂದ ಓಡಾಡ್ತಿದ್ದಾರೆ. ಯಾಕೆ ಅಂದರೆ ಚಿಕನ್ ಹಾಕ್ತಾಳೆ ಅಂತೇಳಿ ಓಡಾಡ್ತಿರುವಂಥದ್ದು. ಹಾಗೆ ಇವಾಗ ಅಲ್ಲಿ ಹೋಗಿದ್ದೆ ಹೊರಗಡೆ ಮೊಬೈಲ್ ಎತ್ಕೊಳ್ಳೋಣ ಅಂತ. ನನಗೆ ಗೊತ್ತಿಲ್ಲ, ನಾನು ಹಿಂದೆ ಬಂದು ಕುತ್ಕೊಂಡಿದ್ದೆ, ಕಾಲಿಟ್ಟೆ ಮೈ ಅಂತ ಕಿರ್ಚಿಬಿಡ್ತು. ಅದಕ್ಕೆ ಇವಾಗ ನೋವಾಯ್ತಾ ಏನೋ ಗೊತ್ತಿಲ್ಲ, ಹೋಗ್ಬಿಟ್ಟು ಕಿಟಕಿ ಮೇಲೆ ಕುತ್ಕೊಬಿಟ್ಟಿದ್ದೆ. ಇವಾಗ ಏನಂದರೆ ಅಡುಗೆ ಏನಂದರೆ ವೈಟ್ ರೈಸ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಸಾಂಬಾರು ಹಸಿಯವರೆಕಾಯಿ ಸಾಂಬಾರು ಹಾಗೆ ಇಲ್ಲ ಇದೆ ತಗೋ ಹಾಗೆ ಇದು ಕಡಲೆಕಾಯಿ ಮತ್ತು ಏನದು ಅವರೆಕಾಯಿ ಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೊ 3 ಹಾಕಿ ಬೇಯಿಸಿದ್ದೀನಿ. ಆಲ್ರೆಡಿ ಅದು ಆಯಿತು. ವೈಟ್ ರೈಸು ಆಗಿದೆ, ಸಾಂಬಾರು ಕೂಡ ಆಗಿದೆ. ಇವಾಗ ಸ್ವಲ್ಪನೇ ಕಾಳಿತ್ತು, ಅದನ್ನು ವಡೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಮತ್ತೆ ಬರ್ತಿದ್ದೆ ನೀನು ಕಿಚನ್ ನೋಡು, ಬೆಳಿಗ್ಗೆಯಿಂದ ನಾನು ಹಿಂದೆನೇ ಓಡಾಡಿದ್ದೆ. ಏನಾದರೂ ಆಗ್ತಾನೆ ಹಿಂದೆ ಇಲ್ಲಿ ನಾನು ಅಲ್ಲಿ ಸಿಂಕ್ ಹತ್ರ ನಿಂತ್ಕೊಂಡಿರ್ತೀನಿ, ಮುಂದೆ ಇದು ಹಿಂದೆ ಕೂತ್ಕೊಂಡಿರ್ತೆ. ನಾವು ನೋಡಿರಲ್ಲ, ಅವಾಗ ತುಳಿದ್ಬಿಡ್ತೀನಿ ಬಾಲನ. ಅವಾಗ ಏನು ಮಾಡ್ತಾಳೆ ಅವಳು, ನೋವಾಗುತ್ತಲ್ಲ, ಅವಾಗ ನನ್ನನ್ನು ಕಚ್ಚಕ್ಕೆ ಬಂದ್ಬಿಡ್ತಾಳೆ. ಆ ಥರ ಆಗುತ್ತೆ. ಕಚ್ಚಲ್ಲ, ಯಾಕೆ ಕೋಪ ಬಂದ್ಬಿಟ್ರೆ ಕಚ್ಚುತ್ತಾ ಇರೋದು ಇಷ್ಟೇ. ಆಮೇಲೆ ಇನ್ನೇನಿಲ್ಲ, ಕೌಶಿ ಒಬ್ಬಟ್ಟು ಕೇಳ್ತಿದ್ದ, ಅದಕ್ಕೆ ಮಮ್ಮ ಒಂದು ಅಲ್ಲಿ ರೆಡಿ ಸಿಗುತ್ತಲ್ಲ, ಅಲ್ಲಿ ಒಂದು 4 ಒಬ್ಬಟ್ಟು ತರ್ತೀನಿ ಅಂದ್ಬಿಟ್ಟು ಹೋದರು. ಇವಾಗ ಅವನಿಗೆ ವಡೆಗೆ ಈರುಳ್ಳಿನ ಚಾಪರಲ್ಲಿ ಮಾಡಿಕೊಡೋಕೆ ಹೇಳಿದ್ದೀನಿ. ಹಾಗೆ ಇವಾಗ ನಾನು ವಡೆಗೆಲ್ಲ ರುಬ್ಕೊಂಡ್ರೆ ಆಯಿತು. ವಡೆಗೆ ರುಬ್ಬಿಟ್ಬಿಡ್ತೀನಿ. ಆಮೇಲೆ ಮಮ್ಮ ಬಂದ ಮೇಲೆ ವಡೆ ಎಣ್ಣೆಗೆ ಹಾಕುವಂಥದ್ದು. ಇಲ್ಲ ಸಾಯಂಕಾಲ ಕೇಳ್ತಾರೆ ಏನೋ ಗೊತ್ತಿಲ್ಲ, ಯಾಕಂದರೆ ಕಡಲೆಕಾಯಿ ಬೇಯಿಸಿದ್ದೀನಲ್ಲ, ತಿಂತಾರ. ಆಗುತ್ತೆ. ಅಷ್ಟು ಮೀಡಿಯಮ್ ಆಗಿ ಕಟ್ ಮಾಡಿ ಹಾಕಿದ್ರೆ ಅದು ನೀಟಾಗಿ ತುಂಬ ಸಣ್ಣದಾಗಿ ಕಟ್ ಮಾಡುತ್ತೆ. ದಪ್ಪ ಹಿಡಿಯುತ್ತೆ. ಹಾಕೋ ಮೆಣಸಿನ್ಕಾಯಿ ಎಲ್ಲ ಟೋಟಲ್ ಒಟ್ಟಿಗೆ ಹಾಕೋ. ಕೊತ್ತಂಬರಿ ಯಾಕೆ ಕಟ್ ಮಾಡಿದೆ, ಅದನ್ನು ಹಂಗೆ ಹಾಕೋ ಅಂತಾನೆ ಹೇಳಿದ್ ನಾನು. ಹೆಂಗೆ ಬರ್ತಿದ್ದಾಳು ರಾಣಿ ಅಂದ್ಕೊಂಡು. ಈಗ ಸದ್ಯಕ್ಕೆ ಅದೊಂದು ಬಿಟ್ಬಿಡ್ತೀನಿ, ಆಮೇಲೆ ಬೇರೆ ಕೆಲಸನ ಮಾಡ್ತೀನಿ. ಮುಗಿದೋಯ್ತೆ, ನೀನು ಹಂಗೆ ಮಾಡಿದ್ರೆ ನಿಧಾನಕ್ಕೆ ಮಾಡಬೇಕು. ಸ್ವಲ್ಪ ಫಸ್ಟು ಕಷ್ಟ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಆದರೂ ಬಿಟ್ಕೊಬಿಡ್ತೀನಿ. ಕರೆಂಟು ಯಾವಾಗ ಅಂದರೆ ಯಾವಾಗ ಹೋಗ್ತಾನೆ ಇರುತ್ತೆ, ಅದರಿಂದ. ಓಕೆ, ಅಡುಗೆ ಎಲ್ಲ ಆಯಿತು. ವಡೆ ಒಂದು ಹಾಕಬೇಕು, ಅದನ್ನು ರುಬ್ಬಿಟ್ಟು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಮೋಹನ್ ಮಮ್ಮ ಇನ್ನೂ ಬಂದಿಲ್ಲ, ಅದಕ್ಕೆ ಕೌಶಿನೂ ಆಮೇಲೆ ಊಟ ಮಾಡ್ತೀನಿ ಅಂತ.
ನನಗೆ ಸ್ವಲ್ಪ ಪೊಂಗಲ್ಲು ಸ್ವಲ್ಪನೇ ತಿಂದು, ಮೊದಲೇ ಪೊಂಗಲೆಲ್ಲ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ನಾನು ಊಟ ಮಾಡೋಣ ನಾನು ಅಂತೇಳಿ ಬಂದಿದ್ದೀನಿ. ಓಕೆ, ನಾನಿವಾಗ ಊಟ ಮಾಡ್ತೇನೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಕೌಶಿನ ಊಟ ಮಾಡು ಅಂತ ಅಂದೆ, ಆದರೆ ಅವನು ಬೇಡ ನನಗೀಗ ಅಂತ ಹೇಳ್ದ. ಅಂದರೆ ಅಪ್ಪ ಬಂದಮೇಲೆ ತಿಂತೀನಿ ಅಂತ. ಅದಾದಮೇಲೆ ನಾನೇನು ಮಾಡಿದೆ, ನನಗೆ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ನಾನು ಹಾಕ್ಕೊಂಡು ತಿಂದೆ. ಅದಾದಮೇಲೆ ವಡೆಗೆಲ್ಲ ರುಬ್ಬಿಟ್ಬಿಟ್ಟು ಮೋಹನ್ ಮಾಮ ಬರಲೇ ಇಲ್ಲ, ಲೇಟಾಗಿ ಬಂದರು. ಆಮೇಲೆ ಬಂದಮೇಲೆ ಅವ್ರು ಏನು ಮಾಡಿದ್ರು, ಕಡಲೆಕಾಯಿ ಎಲ್ಲ ಬೇಯಿಸಿದ್ನಲ್ಲ, ಅದೇ ಕಡಲೆಕಾಯಿ, ಹಸಿ ಅವರೆಕಾಯಿ ಮತ್ತು ಗೆಣಸು ಅದನ್ನೇ ತಿಂದರು. ಅದು ತಿಂದಮೇಲೆ ಅವ್ರು ಊಟನೇ ಮಾಡಲಿಲ್ಲ. ಇದೇ ಹೊಟ್ಟೆ ಫುಲ್ಲಾದಂಗೆ ಆಯಿತು, ಬೇಡ ನನಗೆ ಊಟ ಅಂತೇಳಿ. ಮತ್ತು ಒಬ್ಬಟ್ಟು ಸಂಜೆನೇ ತೊಗೊಬಂದಿದ್ರು, ಒಬ್ಬಟ್ಟು ಕೂಡ, ಅದನ್ನು ಕೂಡ ಸಂಜೆನೇ ಬಿಸಿ ಮಾಡಿಬಿಟ್ಟು ಕೊಡು ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಸಂಜೆ ವಡೆ ಮತ್ತು ಒಬ್ಬಟ್ಟು ಮಾಡಿ, ಅಂದರೆ ರೆಡಿ ಮಾಡಿರುವಂಥದ್ದು, ಅದನ್ನು ಬಿಸಿ ಮಾಡಿ ಕೊಡುವಂಥದ್ದು. ವಡೆನ ನಾನು ಮಾಡಬೇಕಿತ್ತು, ಅಂದರೆ ಎಲ್ಲ ರುಬ್ಬಿ ಎಲ್ಲ ಮಾಡಿ ಆಗಿತ್ತು. ಆಮೇಲೆ ಸಂಜೆ ಮಾಡು ಅಂದ್ರಲ್ಲ, ಆಮೇಲೆ ಸುಮ್ಮನೆ ಆದೆ. ಹಾಗೆ ನನ್ನ ಗೌನ್ ಏನಿದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿದೆ, ಫಿಟ್ಟಿಂಗು ಸ್ವಲ್ಪ ಲೂಸೇ ಇದೆ. ಅದೇ ನೀವು ಏನು ನೋಡ್ತಾ ಇದ್ದೀರಾ ಇದೇ ಥರ. ಒಂದೊಂದು ಸರಿ ಈ ವಿಡಿಯೋದಲ್ಲಿ ಏನಂದರೆ ರಿಯಲಾಗೇ ಒಂಥರ ಇರುತ್ತೆ ಬಟ್ಟೆ, ವಿಡಿಯೋದಲ್ಲೇ ಒಂದು ರೀತಿ ಕಾಣಿಸ್ತಾ ಇರುತ್ತೆ. ಇವಾಗ ಏನು ನೋಡ್ತಿದ್ದೀರಾ ಈ ಥರನೇ ಇದೆ. ಒಂದೊಂದು ಸರಿ ತುಂಬ ಡಾರ್ಕ್ ಅಂತ ಅನಿಸುತ್ತಲ್ಲ, ಅದು ಆ ಥರ ಎಲ್ಲ ಲೈಟಾಗಿದೆ. ಓಕೆ ಚೆನ್ನಾಗಿದೆ, ಮನೇಲಿ ಯೂಸ್ ಮಾಡ್ಬೋದು. ಹಾಗೆ ಇದು ಪ್ರಿಲ್ಲು ಕೂಡ ಚೆನ್ನಾಗಿದೆ. ಹಾಗೆ ಇನ್ನೊಂದೇನೆಂದರೆ, ಮನೇಲಿಗೆ ನಾವೆಲ್ಲ ಹೆಣ್ಮಕ್ಳು ನೈಟಿ ಎಲ್ಲ ಯೂಸ್ ಮಾಡ್ತಾ ಇರ್ತೀವಲ್ಲ, ನೈಟಿ ಬದಲು ಈ ಥರ ಗೌನ್ಗಳು ತೊಗೊಂಡು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಏನಂದರೆ ನೈಟಿಗಿನ್ನ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಫುಲ್ಲು ಗೌನ್ ಅಂದರೆ ಉದ್ದ ಇರೋದ್ರಿಂದ ಸೇಮ್ ನೈಟಿ ಥರನೇ ಕಾಣಿಸ್ತಿರುತ್ತೆ ಅಷ್ಟೇ. ಆದರೆ ಗೌನ್ ಅಂತ ಹೇಳ್ತೀವಿ ನೋಡಿ. ನೈಟಿಗೂ ಗೌನ್ಗೂ ಎಷ್ಟು ವ್ಯತ್ಯಾಸ ಇದೆ. ಅದು ಲಾಂಗ್ ಇರುತ್ತೆ, ಇದು ಲಾಂಗ್ ಇರುತ್ತೆ. ಆದರೆ ಅದಕ್ಕೆ ನೈಟಿ ಅಂತ ಹೇಳ್ತೀವಿ, ಇದಕ್ಕೆ ಗೌನ್ ಅಂತ ಹೇಳ್ತೀವಿ. ಆಮೇಲೆ ಈ ಥರ ಓಕೆ. ಇದು ಬಂದು ಸಂಜೆ ಕೌಶಿ ಬಂದುಬಿಟ್ಟು ನಾನು ವಡೆ ಮಾಡ್ತೀನಿ, ಈ ಥರ ಮಧ್ಯದಲ್ಲಿ ತೂತು ಮಾಡಿಬಿಟ್ಟು ವಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಅಂದರೆ ಉದ್ದಿನ ವಡೆ ಮಾಡ್ತಾರಲ್ಲ ಆ ಥರ. ನಾನು ಬೇಡ ಕಣೋ, ಅವನು ಫಸ್ಟು ಒಂದು ಹೇಗೆ ಅಂದರೆ ದಪ್ಪದು ವಡೆ, ಉದ್ದಿನ ವಡೆ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ಟ. ಆಮೇಲೆ ಈ ಥರ ಎಲ್ಲ ಮಾಡಿದ್ರೆ ವಡೆ ಒಳಗಡೆ ಬೇಯೋದಿಲ್ಲ, ಸಣ್ಣದಾಗಿ ಮಾಡು ಅಂತೇಳಿ ಹೇಳ್ಕೊಡ್ತಾ ಇದ್ದೆ. ಅವನು ಅವಾಗ ಉಂಡೆ ಕಟ್ಬಿಟ್ಟು ಅವನೇ ಮಾಡ್ತಾಯಿದ್ದಾನೆ. ಹಾಗೆ ಈರುಳ್ಳಿನ ನಾನು ಚಾಪರಲ್ಲಿ ಕಟ್ ಮಾಡಿಸಿದ್ದೆಲ್ಲ ಫುಲ್ಲು ಹೆಂಗಾಗೋಗಿದೆ ಅಂದರೆ, ಫುಲ್ ಸಣ್ಣ ಅಂದರೆ ಫುಲ್ ಸಣ್ಣದಾಗಿ ಅವನು ಚಾಪರಲ್ಲಿ ಇದು ಮಾಡಿಬಿಟ್ಟಿದ್ದಾನೆ. ನಾನು ನೋಡ್ಕೊಂಡಿಲ್ಲ. ಆವಾಗ ಅವನು ಚಾಪರಲ್ಲಿ ಮಾಡಬೇಕಾದ್ರೆ ಅದು ಫಸ್ಟು ಪ್ರೆಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಎರಡು ಬಾರಿ ಪ್ರೆಸ್ ಮಾಡಿದ್ಮೇಲೆ ಅದು ಸರಿ ಅನಿಸುತ್ತೆ, ನೀಟಾಗಿ ಮಾಡ್ಬೋದು. ಅವ್ನು ಮಾಡ್ತಿದ್ನಲ್ಲ, ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಫುಲ್ಲು ಯಾವ ಥರ ಆಗಿದೆ ಅಂದರೆ ಫುಲ್ಲು ಸಣ್ಣ ಆಗಿಬಿಟ್ಟಿದೆ. ಅಂದರೆ ವಡೆಗಿನ್ನ ಫುಲ್ಲು ಸಣ್ಣ, ಅಂದರೆ ವಡೆಗೆ ನಾವು ಹೇಗೆ ನಾರ್ಮಲಾಗಿ ಕಟ್ ಮಾಡ್ತೀವಿ ಅದಕ್ಕಿಂತ ಸಣ್ಣಕ್ಕೆ ಚಾಪರಲ್ಲಿ ಆಗಿಬಿಟ್ಟಿದೆ. ಅದಕ್ಕೆ ಅದು ಕಾಣಿಸ್ತಾನೆ ಇರಲಿಲ್ಲ. ಈರುಳ್ಳಿ ಇದೆ, ಅಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಹಸಿಮೆಣ್ಸಿನ್ಕಾಯಿ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಆಮೇಲೆ ನಾನೇ ಅಂದ್ಕೊಂಡೆ ನನ್ನದೇ ತಪ್ಪು, ನೋಡ್ಕೋಬೇಕಿತ್ತು ನಾನು. ವಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಚಾಪರಲ್ಲಿ ಅಂದರೆ ನೋಡಿಕೊಂಡು ಅದನ್ನು ಮಾಡಬೇಕಿತ್ತು ಅಂತ ಅಂದ್ಕೊಂಡೆ. ಅದಾದಮೇಲೆ ಇವಾಗ ಅವನಿಗೆ ಫಸ್ಟಿಗೆ ವಡೆಗೆ ಇಟ್ಟಿದ್ದೀನಿ, ಅದು ಬೇಯ್ತಾ ಇದೆ. ಅವನೇ ಕಟ್ಟಿ ಅದನ್ನ ತಟ್ಬಿಟ್ಟು ಹಾಕಿದ್ದಾನೆ. ಇವಾಗ ನೆಕ್ಸ್ಟು ಎಣ್ಣೆಗೆ ಹಾಕೋದಕ್ಕೆ ಆ ರೀತಿ ಫಸ್ಟು ಉಂಡೆ ಎಲ್ಲ ಮಾಡ್ಕೋತೀನಿ, ಆಮೇಲೆ ನಾನು ವಡೆ ಮಾಡ್ತೀನಿ ಅಂಥೇಳಿ ಈ ಥರ ಉಂಡೆ ಕಟ್ಟಿ ಇಟ್ಕೋತಾ ಇದ್ದಾನೆ. ಹಾಗೆ ನೋಡಿ, ಇದೆ ಒಬ್ಬಟ್ಟು ಅಲ್ಲಿ ಮಾಡ್ತಾರಲ್ಲ, ಅವ್ರ ಹತ್ರ ತಂದಿಲ್ಲ. ಅಲ್ಲಿ ಏನಾಗಿದೆ ಅಂದರೆ ಅವರು ತಮಿಳಿಯನ್ಸ್ ಅಂತೆ. ಅದಕ್ಕೆ ಅವರು ಇವಾಗ ಅವ್ರಿಗೆಲ್ಲ ಮೇಯ್ನ್ ಹಬ್ಬ ಅಂದರೆ ಪೊಂಗಲ್ಲೇ ಅವ್ರಿಗೆ ಫುಲ್ಲು ಗ್ರ್ಯಾಂಡ್ ಹಬ್ಬ. ಅದಕ್ಕೆ ಅವ್ರು ಯಾರೂ ಇಲ್ಲ, ಊರಿಗೆ ಹೊರಟೋಗ್ಬಿಟ್ಟಿದ್ದಾರೆ ತಮಿಳ್ನಾಡಿಗೆ. ಅದಕ್ಕೆ ಇದು ಮಾಮೂಲಿ ಅಂಗಡಿಯಲ್ಲಿ ಹೋಗಿ ತಂದಿರುವಂಥದ್ದು. ಇದು ಒಂದು 5 ಒಬ್ಬಟ್ಟಿದೆ. 5 ಒಬ್ಬಟ್ಟಲ್ಲಿ ಯಾರಿಗೂ ಬೇಡ ಅಂದ್ಬಿಟ್ರು ಒಬ್ಬಟ್ಟು. ಯಾಕೆಂದರೆ ವಡೆ ಎಲ್ಲ ತಿಂದ್ರಲ್ಲ, ಬೇಡ ಇವಾಗ ಆಮೇಲೆ ತಿಂತೀನಿ ಅಂದ್ಬಿಟ್ಟು ಒಬ್ಬಟ್ಟೇ ತಿನ್ನಲಿಲ್ಲ. ವಡೆ ತಿಂದರು,
ಅನ್ನ ಸಾಂಬಾರು ಕಡಲೆಕಾಯಿ ಗೆಣಸು ಇದೆಲ್ಲ ಏನಾಗ್ಬಿಡುತ್ತೆ ಅಂದರೆ ಒಂಥರ ಮಂದ ಥರ ಆಗಿಬಿಡುತ್ತೆ. ಅದಕ್ಕೆ ತಿನ್ನಲಿಲ್ಲ ಅವ್ರು ಯಾರೂ. ಓಕೆ, ಹಾಗೆ ಬಿಸಿ ಬಿಸಿ ವಡೆ ಎಲ್ಲ ತಿಂದು ಇನ್ನು ಇದು ಬಂದು ರಾತ್ರಿ ನೋಡಿ ಇವರಿಬ್ಬರು ಬಂದು ಈ ಹಟ್ಟ ಏನಿದೆ ಈ ಹಟ್ಟದಲ್ಲಿ ಬಂದು ಕೂರುವಂಥದ್ದು. ಯಾವುದಾದ್ರು ಬೆಕ್ಕು ಅದೇ ದೊಡ್ಡ ಬೆಕ್ಕಿದೆಯಲ್ಲ ಆ ಬೆಕ್ಕು ಏನಾದರೂ ಓಡಿಸ್ಕೊಬಂದರೆ ಇಲ್ಲಿ ಬಂದು ವಾಷಿಂಗ್ ಮಿಷಿನ್ ಮೇಲೆ ಹತ್ಬಿಟ್ಟು ಇದ್ರ ಮೇಲೆ ಬಂದು ಕೂತ್ಕೊಬಿಡ್ತಾರೆ ಆ ಥರ. ಹಾಗೆ ಇನ್ನೊಂದೇನೆಂದರೆ ಹೊರಗಡೆ ನಾಯಿಗಳೇನಾದರೂ ಕಾಣಿಸಿದ್ರೂ ಅಷ್ಟೇ ಇಲ್ಲಿ ಓಡಿ ಬಂದು ಕೂರುವಂಥದ್ದು. ನೋಡಿ ನಮ್ಮ ನಾಮ ಹೆಂಗೆ ನೋಡ್ತಿದ್ದಾಳೆ ನನ್ನನ್ನು. ಅದು ಇತ್ತೀಚೆಗೆ ದಪ್ಪ ಆಗಿಬಿಟ್ಟಿದೆಯಲ್ಲ, ನನ್ನ ಕಣ್ಣೇ ಅದಕ್ಕೆ ಬೀಳುತ್ತೆ, ಅಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಳೆ. ಅವಳು ಮೆಡ್ಡಿ, ಅವಳು ನೋಡಿ ಹೆಂಗೆ ಕಾಣಿಸ್ತಾಳೆ. ಅವಳು ಸ್ವಲ್ಪ ಮುಖ ಗುಂಡಿಲ್ಲ, ಸ್ವಲ್ಪ ಕೋಲ್ ಮುಖ ಥರ ಇದೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.